ಹಲೋ, ನಮಸ್ಕಾರ ಎಲ್ರಿಗೂ. ನಳಮಹಾರಾಣಿ ಕೈರುಚಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಬೆಳಗ್ಗೆ ಟೈಮ್ 6:30 ಆಗಿದೆ. ಗೈಸ್, ಇವತ್ತು ನಾನು ಬೆಳಗಿನ ನಾಷ್ಟ ಮಾಡ್ತಾ ಇದ್ದೀನಿ. ದಿಢೀರ್ ಅಂತ ಬೆಳಗಿನ ನಾಷ್ಟ ಏನಪ್ಪ ಮಾಡೋದು ಅನ್ನೋದೊಂದು ಟೆನ್ಷನ್ ಎಲ್ಲರಿಗೂ ಇರುತ್ತಲ್ವಾ. ಸೊ ನಿಮಗೂ ಕೂಡ ಇದೆನಾ, ಬೆಳಗ್ಗೆ ಏನ್ ಮಾಡೋದು ಅಂತ. ಹಾಗೆ ಇನ್ನು ಕೆಲವರು ಅವಲಕ್ಕಿನ ಟ್ರೈ ಮಾಡಿರಲ್ಲ ಮನೆಯಲ್ಲಿ. ಆಲ್ಮೋಸ್ಟ್ ಕೆಲವೊಬ್ರು ಮನೆಯಲ್ಲಿ ರೈಸ್ ಬಾತ್ಗಳನ್ನ ಮಾಡ್ತಾ ಇರ್ತಾರೆ. ಸೊ ಇನ್ನು ಯಾರ ಮನೆಯಲ್ಲಿ ಪೋಹ ಒಗ್ಗರಣೆ ಟ್ರೈ ಮಾಡಿಲ್ವೋ, ಕೆಲವೊಬ್ರು ಕಡೆ ಎಲ್ಲ ಹೇಳ್ತಾರೆ ಅವಲಕ್ಕಿ ಉಪ್ಪಿಟ್ಟು ಅಂತ ಹೇಳ್ತಾರೆ, ಅವಲಕ್ಕಿ ಒಗ್ಗರಣೆ ಅಂತ ಹೇಳ್ತಾರೆ, ಅವಲಕ್ಕಿ ಚಿತ್ರಾನ್ನ ಅಂತ ಹೇಳ್ತಾರೆ. ಸೊ ಈ ಒಂದು ಡಿಶ್ಗೆ ನಾನಾ ತರಹ ಹೆಸರಿದೆ. ಬಟ್ ನಾನ್ ಮಾಡೋ ಅಂತ ಒಂದು ಅವಲಕ್ಕಿನೇ ನಾನೇ ಹೆಸರಿಟ್ಟಿದ್ದೀನಿ. ನೋಡಿದ್ರಲ್ಲ ತಮ್ನೇಲಲ್ಲಿ, ಅದೇ. ಸೊ ಇವತ್ತು ಬೆಳಗಿನ ನಾಷ್ಟ ಅವಲಕ್ಕಿ, ನೆನೆಸಿದ ಅವಲಕ್ಕಿ. ನಮ್ ಕಡೆಗೆಲ್ಲ ಏನ್ ಹೇಳ್ತಾರೆ ಅಂದ್ರೆ ತವಸಿದ ಅವಲಕ್ಕಿ ಅಂತ ಹೇಳ್ತಾರೆ. ಸೊ ನೆನೆಸಿದ ಒಗ್ಗರಣೆ ಅವಲಕ್ಕಿನ ಮಾಡ್ತಾ ಇರೋದು. ಸೊ ಇವತ್ತು ಕ್ವಿಕ್ ಆಗಿ ಬೇಗ ಬೇಗ ಮಾಡೋ ಅಂತ ಒಂದು ಟಿಫಿನ್ ಮಾಡೋಣ. ಸೊ ನೀವು ಎಲ್ಲ ನೋಡ್ಕೊಳ್ಳಿ. ಸೊ ಅವಲಕ್ಕಿಗೆ ಏನೇನ್ ಬೇಕು, ಒಗ್ಗರಣೆ ಅವಲಕ್ಕಿಗೆ ಏನೇನ್ ಬೇಕು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಸೊ ಅವಲಕ್ಕಿ ಮಾಡಕ್ಕೆ ಮೊದಲನೇದಾಗಿ ನಾನು ಏನೇನ್ ಬೇಕು ಐಟಮ್ಸ್ ಎಲ್ಲಾನು ಇಟ್ಕೊಂಡಿದೀನಿ, ಹೇಳ್ತೀನಿ ನಿಮ್ಗೆ, ಓಕೆನಾ. ಸೊ ನಮ್ಮ ಒಗ್ಗರಣೆ ಡಬ್ಬಿಗೆ ಮೊದ್ಲು ಹೋಗ್ಬಿಡೋಣ. ಸೊ ಒಗ್ಗರಣೆ ಡಬ್ಬಿಲಿ ಮೊದ್ಲು ನಮ್ಗೆ ಸಾಸಿವೆ ಬೇಕು, ಜೀರಿಗೆ ಬೇಕು, ಹಾಗೆ ಉದ್ದಿನ ಬೇಳೆ ಬೇಕು, ಕಡಲೆ ಬೇಳೆ ಬೇಕು, ಕೊತ್ತಂಬರಿ ಸೊಪ್ಪು ಒಂದ್ ಸ್ವಲ್ಪ, ಹಾಗೆ ಮೆಣಸಿನಕಾಯಿ, ಕರಿಬೇವು, ಎರಡು ಚಿಕ್ಕ ಗಾತ್ರದ ಈರುಳ್ಳಿ, ಹಾಗೆ ನೆನ್ಸಿಟ್ಕೊಂಡಿರುವಂತಹ ಒಂದಿಷ್ಟು ಹುಣಸೆ ಹಣ್ಣು, ಓಕೆನಾ. ಕಡಲೆ ಬೀಜ ಆಪ್ಷನ್, ನನಗೆ ಕಡಲೆ ಬೀಜ ಇಷ್ಟ ಇಲ್ಲ, ಸೊ ಹಾಗಾಗಿ ನಾನು ಕಡಲೆ ಬೀಜ ಹಾಕಲ್ಲ. ನೀವು ಕಡಲೆ ಬೀಜ ಬೇಕಾದ್ರೆ ಹಾಕೋಬಹುದು. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು, ಹಾಗೆ ಅರಿಶಿನ ಬೇಕು, ಹಾಗೆ 1/2 ಸ್ಪೂನ್ ಬೆಲ್ಲ ತಗೊಳ್ತಾ ಇದ್ದೀನಿ. ಸೊ ಇವಾಗ ಕ್ವಿಕ್ ಆಗಿ ಮಾಡೋಣ ಬನ್ನಿ. ಸೊ ಲೆಸನ್ ನಂಬರ್ 1, ಒಲೆ ಹಚ್ಬೇಕು. ಒಲೆ ಹಚ್ಬಿಟ್ಟು ಪ್ಯಾನ್ ನ ಇಡ್ಬೇಕು ಹೀಗೆ. ಸೊ ಇದು ಇವಾಗ ಸ್ವಲ್ಪ ಕಾಯ್ಬೇಕು, ಓಕೆನಾ. ಸೊ ಅವಲಕ್ಕಿಯಲ್ಲಿ 4-5 ತರಹ ಅವಲಕ್ಕಿ ಇದೆ. ಅದರಲ್ಲಿ ನಾನು 3 ತರ ಅವಲಕ್ಕಿ ತೋರಿಸ್ತೀನಿ ನಿಮ್ಗೆ. ಇದು ನಾನು ಯೂಸ್ ಮಾಡುವಂತಹ ಮೀಡಿಯಂ ಅವಲಕ್ಕಿ ಇದು, ಓಕೆನಾ. ಸೊ ಇದನ್ನ ದಪ್ಪ ಅವಲಕ್ಕಿ ಅಂತ ಕರೀತಾರೆ, ಹಾಗೆ ಮೀಡಿಯಂ ಅವಲಕ್ಕಿ ಅಂತಾನು ಕರೀತಾರೆ. ಇನ್ನೂ ಒಂಥರದ ಅವಲಕ್ಕಿ ಇದೆ ಬ್ಯಾಂಗ್ಳೂರ್ ಸೈಡ್, ಅದೆಲ್ಲ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನಿಮ್ಗೆ ನಾನು, ಅದು ಯಾವ ತರ ಇದೆ ಅಂತ, ಓಕೆನಾ. ಸೊ ಟೈಪ್ ಅಲ್ಲಿ ನಾನು ಇವಾಗ ನಾನ್ ಮಾಡ್ತಿರೋ ಅವಲಕ್ಕಿಗೆ ಈ ಮೀಡಿಯಂ ಅವಲಕ್ಕಿ ಸಾಕು, ಓಕೆನಾ. ತವಾ ಕಾದಿದೆ, ಇದಕ್ಕೆ ಎಣ್ಣೆ ಹಾಕೋಣ. ಓಕೆ, ಎಣ್ಣೆ ಕಾಯ್ಲಿ. ಸೊ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಈ ತರದ ಪಾತ್ರೆಗಳು ಯಾರ್ಯಾರಿಗೆ ಇಷ್ಟ ಆಗುತ್ತೆ ಹೇಳಿ ಗೈಸ್. ನಾನ್ ಸ್ಟಿಕ್ ಸಕ್ಕತ್ತಾಗಿರುತ್ತೆ. ಅಡ್ಗೆ ಮಾಡಕ್ಕೆ ಎಷ್ಟು ಚೆನ್ನಾಗಿ ಮೂಡ್ ಬರುತ್ತೆ ಅಂದ್ರೆ, ಅಡ್ಗೆ ಮಾಡುವಾಗ ವಾವ್ ಅನ್ನೋ ಫೀಲ್ ಕೊಡುತ್ತೆ. ಸೊ ಇದೆಲ್ಲ ಈ ತರ ಒಳ್ಳೆ ಒಳ್ಳೆ ಪಾತ್ರೆಗಳನ್ನ ತಗೊಂಡಾಗ ನಮ್ಗೆ ಖುಷಿ ಆಗುತ್ತೆ. ಹೌದು ಅಂತ ಹೇಳೋರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಓಕೆನಾ. ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಕರಿಬೇವು, ಒಂದ್ ಸ್ವಲ್ಪ ಉದ್ದಿನ ಬೇಳೆ, ಒಂದ್ ಸ್ವಲ್ಪ ಕಡಲೆಬೇಳೆ, ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಇವಾಗ. ಇದಕ್ಕೆ ಜಾಸ್ತಿ ನಾನು ಸ್ಪೂನ್ ತಗೊಂಡು ಕೈ ಆಡ್ಬೇಕು ಅನ್ನೋ ತರನೂ ಇಲ್ಲ. ಜಸ್ಟ್ ಹೀಗೆ ಇಟ್ಕೊಂಡು ಪ್ಯಾನ್ ನ ಹೀಗೆ ಅಳ್ಳಾಡ್ಸ್ಬಿಟ್ರೆ ಎಲ್ಲಾ ಕಡೆ ಆಗ್ಬಿಡುತ್ತೆ. ಎಸ್, ನೆಕ್ಸ್ಟ್ ಇವಾಗ 1/2 ಪಿಂಚ್ ಅರಿಶಿನ ಹಾಕೊಳ್ತಾ ಇದ್ದೀನಿ, 1/2 ಸ್ಪೂನ್ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಇಟ್ಕೊಂಡಿದ್ದಾಗ ಹುಣಸೆ ಹಣ್ಣು ನೀರ್ನ ಹಾಕೊಳ್ಳೋಣ. ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಗೈಸ್, ಇವಾಗ ಹುಣಸೆ ಹಣ್ಣೆಲ್ಲ ಹಾಕಿದ್ಮೇಲೆ ಬೆಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೋಬೇಕು.
ಬೆಲ್ಲ ಜಾಸ್ತಿನೂ ಹಾಕ್ಬಾರ್ದು, ಹಾಫ್ ಸ್ಪೂನ್ ಸಾಕು. ಇದು ಒಬ್ರಿಗೆ ಆಗೋಷ್ಟು ಮಾಡ್ತಿರೋದಲ್ವಾ, ಸೊ ಹಾಗಾಗಿ ಹಾಫ್ ಸ್ಪೂನ್ ಬೆಲ್ಲ ಸಾಕು ಇದಕ್ಕೆ. ಸೊ ಈ ಕನ್ಸಿಸ್ಟೆನ್ಸ್ ಅಲ್ಲಿ ಬರುತ್ತೆ ನೋಡಿ, ಹೀಗ್ ಬಂದ್ರೆ ಸಾಕು. ಒಂದು 2 ನಿಮಿಷ ಇದ್ರಲ್ಲೇ ಬಿಡೋಣ, ಓಕೆನಾ. ಸ್ವಲ್ಪ ಕುದಿ ಬರ್ಲಿ. ಸೊ ಇವಾಗ್ಲೇನೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಡ್ತೀನಿ. ಕೊತ್ತಂಬರಿ ಸೊಪ್ಪು ಇಲ್ದೇನೆ ಅಡಿಗೆ ಕಂಪ್ಲೀಟೇ ಆಗಲ್ಲ ಅನ್ನೋ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರ ಒಂದ್ಸರಿ ಟ್ರೈ ಮಾಡ್ಕೊಂಡು ಮನೇಲಿ ನೋಡಿ, ಆಯ್ತಾ. ಹಾಗೆ ಒಂದ್ ಸ್ವಲ್ಪ ನಾನಿಲ್ಲಿ ಹುರ್ಕಡ್ಲೆ ಹೌದು, ಪುಟಾಣಿ ಅಂತಾರೆ ನಮ್ ಕಡೆಗೆ. ಹುರ್ಕಡ್ಲೆನ ನಾನು ಪೌಡರ್ ಮಾಡಿ ಇಟ್ಕೊಂಡಿದೀನಿ. ಇದನ್ನ ಸ್ವಲ್ಪ ಜಾರಲ್ಲಿ, ನಾನು ಸ್ಮಾಲ್ ಜಾರಲ್ಲಿ ಇದನ್ನ ಸ್ಟೋರ್ ಮಾಡಿ ಇಟ್ಟಿರ್ತೀನಿ, ಖಾಲಿ ಆಗಿದೆ. ಸೊ ಇದನ್ನೊಂದ್ ಸ್ವಲ್ಪ ನಾನು ಯೂಸ್ ಮಾಡ್ಕೊತೀನಿ, ಓಕೆನಾ. ಲಾಸ್ಟ್ ಅಲ್ಲಿ ಯೂಸ್ ಮಾಡ್ತೀನಿ, ತೋರಿಸ್ತೀನಿ. ಸೊ ನೋಡಿ, ಇವಾಗ ಅವಲಕ್ಕಿನ ನೆನ್ಸಿಟ್ಕೊಂಡು, ಅಂದ್ರೆ ನೆನ್ಸಿಟ್ಟಿರ್ಲಿಲ್ಲ, ಇದನ್ನ ತೊಳ್ದಿದೀನಿ ಆಯ್ತಾ. ತೊಳ್ದ್ಬಿಟ್ಟು ಸ್ವಲ್ಪ ನೀರಾಂಶ ಇಲ್ದೇನೆ ಈ ತರ ಮಾಡಿದೀನಿ. ಇದನ್ನ ಇವಾಗ ಇದಕ್ಕೆ ಹಾಕೊಂಡ್ಬಿಡೋಣ, ಓಕೆನಾ. ಸೊ ಇದನ್ನ ನೀಟಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇದನ್ನ ಆಫ್ ಮಾಡ್ಕೊಂಡು ಕಲ್ಸ್ಕೊಂಡಾಯ್ತಲ್ವಾ, ಸೈಡಿಗೆ ಇಟ್ಕೊಂಡು, ನಾನೇನ್ ಹೇಳಿದ್ದೆ, ಹುರ್ಕಡ್ಲೆ ಹಿಟ್ಟು ಅಂತ ಹೇಳಿದ್ನಲ್ವಾ, ಅದನ್ನ ಸ್ವಲ್ಪ ಹಾಕೊಳ್ಳೋಣ. ಇದನ್ ಮೇಲ್ಗಡೆ ಹಾಕೊಂಡು ಕಲ್ಸ್ಕೊಂಡ್ ತಿಂದ್ರೆ ಇನ್ನೂ ಟೇಸ್ಟ್ ಕೊಡುತ್ತೆ. ಆಕ್ಚುಲಿ ನೀವು ಒಂದ್ಸರಿ ಟ್ರೈ ಮಾಡಿ, ಆಯ್ತಾ. ಟ್ರೈ ಮಾಡಿದ್ಮೇಲೆ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಗಿತ್ತು ಅಂತ ಹೇಳಿ, ಓಕೆನಾ. ಇಟ್ಸ್ ರೆಡಿ ಟು ಈಟ್. ಇಷ್ಟ. ಸೊ ಎಷ್ಟು ನಿಮಿಷದಲ್ಲಿ ನಾನು ಇವಾಗ ಅಡಿಗೆ ಮಾಡಿದೀನೋ ಅಷ್ಟೇ ನಿಮಿಷ ಸಾಕು ಈ ಬೆಳಗ್ಗಿನ ಒಂದು ಟಿಫಿನ್ ಮಾಡ್ಲಿಕ್ಕೆ, ಓಕೆ. ಸೊ ಪೋಹ ಒಗ್ಗರಣೆ ಅಂತಿರೋ ಅಥವಾ ತವಸಿದ ಅವಲಕ್ಕಿ ಅಂತಿರೋ, ನೆನೆಸಿದ ಅವಲಕ್ಕಿ ಅಂತಿರೋ, ನಿಮಗ್ ಬಿಟ್ಟಿದ್ದು. ಇದಕ್ಕೆ ಒಂದು ಹೆಸರನ್ನ ನೀವೇ ಕೊಟ್ಬಿಡಿ. ಬಟ್ ನಾನೇನ್ ಹೇಳ್ತೀನಿ ಅಂತ, ನೆನೆಸಿದ ಅವಲಕ್ಕಿ ಅಂತ ಹೇಳ್ತೀನಿ. ನಮ್ ಕಡೆಗೆಲ್ಲ ಹಾಗೆ ಹೇಳ್ತಾರೆ. ಸೊ ಈ ಅವಲಕ್ಕಿನ ಇವತ್ತು ಇವಾಗ ಏನು ಎಷ್ಟು ನಿಮಿಷದಲ್ಲಿ ವಿಡಿಯೋ ನೋಡಿದಿರೋ ಅಷ್ಟೇ ನಿಮಿಷದಲ್ಲಿ ಆಗುವಂತ ಒಂದು ದಿಢೀರ್ ಅಂತ ಟಿಫಿನ್ ಅಂತ ಹೇಳ್ಬೋದು. ತುಂಬಾ ಟೇಸ್ಟಿ ಆಗಿರುತ್ತೆ. ಒಂದ್ಸರಿ ನಿಮ್ ಮನೇಲಿ ಮಾಡ್ಕೊಂಡು ತಿನ್ಕೊಂಡು ನೋಡಿ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ಅಡುಗೆ ಜೊತೆಗೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್, ಬಾಯ್.